ಕಥೆಯ ಶೀರ್ಷಿಕೆ ಗುಲ್ಮೊಹರ್. ಮೈತುಂಬ ಹೂವರಳಿಸಿಕೊಂಡ ಗುಲ್ಮೊಹರ್ ಕಾವಿಯುಟ್ಟು ಕನಕಾಂಬರ ಮುಡಿದ ಯೋಗಿನಿಯಂತೆ ಕಾಣುತ್ತಿತ್ತು. ಬೀಸುವ ಗಾಳಿಗೆ ನೆಲದ ಮೇಲೆಲ್ಲ ಉದುರಿದ ಹೂವಿನ ದಳಗಳು ಕೆಂಡ ಹಾಸಿದಂತೆ ಕಾಣುತ್ತಿದ್ದವು. ನಮ್ಮ ಹಳ್ಳಿಯಲ್ಲಿಯೂ ಬಹಳ ಗುಲ್ಮೊಹರ್ ಮರಗಳಿದ್ದು ನಾವದನ್ನು ಸೀಮೆ ಚುಜ್ಜಲು, ಮೇ ಫ್ಲವರ್ ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಿದ್ದೆವು. ಉದ್ದಕ್ಕೆ ಕುಡುಗೋಲಿನಂತೆ ಇರುವ ಅದರ ಕಾಯಿ ಒಣಗಿದ ನಂತರ ಜೋರು ಗಾಳಿಗೆ ಉದುರುತ್ತಿದ್ದವು. ನನ್ನಮ್ಮ ಅವುಗಳನ್ನು ಶೇಖರಿಸಿ ಚೀಲವೊಂದರಲ್ಲಿ ತುಂಬಿಟ್ಟುಕೊಳ್ಳುತ್ತಿದ್ದಳು. ಈ ಕೆಲಸಕ್ಕೆ ಅವಳು ಮಕ್ಕಳಾದ ನಮ್ಮೆಲ್ಲರ ಸಹಾಯವನ್ನು ಪಡೆಯುತ್ತಿದ್ದಳು. ವಾರಕ್ಕೊಮ್ಮೆ ನಮ್ಮೆಲ್ಲರ ತಲೆ ಸ್ನಾನಕ್ಕೆ ಈ ಒಣಕಾಯಿಗಳನ್ನು ಉರಿಸಿ ಬಿಸಿನೀರು ಕಾಯಿಸುತ್ತಿದ್ದಳು. ಅವು ಸೌದೆಯಂತೆ ಧಗಧಗಿಸಿ ಉರಿಯುವಾಗ ಅಮ್ಮನ ಮುಖದಲ್ಲಿ ಸಂಭ್ರಮ ತುಂಬಿರುತ್ತಿತ್ತು. ಬೆಂಕಿ ಅವಳ ಕಣ್ಣುಗಳಲ್ಲಿ ಪ್ರತಿಫಲಿಸುತ್ತಿತ್ತು. ಹೀಗೆ ಗುಲ್ಮೊಹರ್ನೊಡನೆ ನನ್ನ ಬಾಲ್ಯದ ಅದೆಷ್ಟೋ ನೆನಪುಗಳು ತಳುಕು ಹಾಕಿಕೊಂಡಿವೆ. ಈಗಲೂ ನಮ್ಮ ಮನೆಯ ಮುಂದೆ 2 ಗುಲ್ಮೊಹರ್ ಮರಗಳಿವೆ. ತೀರಾ ಕೆಳಗಿನವರೆಗೂ ಚಾಚಿದ ಅದರ ಕೊಂಬೆಗಳಲ್ಲಿ ತುಂಬಿಕೊಂಡ ಹೂಗಳು ಕೆಮ್ಮುಗಿಲಿನಂತೆ ಕಾಣುತ್ತವೆ. ಅರಳಿದ ಹೂವುಗಳನ್ನು ಕಿತ್ತು ಅದರ ಮಧ್ಯದಲ್ಲಿ ಕೋಳಿ ತಲೆಯಂತಿರುವ ಶಲಾಕೆಗಳನ್ನು ಹಿಡಿದು ಒಂದರೊಡನೆ ಇನ್ನೊಂದನ್ನು ಅಂಟಿಸಿ ಕೋಳಿ ತಲೆ ತುಂಡಾಗುವಂತೆ ಎಳೆದು ಆಡುವ ಕೋಳಿ ಜಗಳ ಎಂಬ ನಾಮಾಂಕಿತ ಬಾಲ್ಯದ ಆಟವನ್ನು ಈಗಲೂ ನನ್ನ ಮಗಳೊಡನೆ ಆಗಾಗ ಆಡುವುದುಂಟು. ನೆನ್ನೆ ಕೂಡ ಕೋಳಿ ಜಗಳದಲ್ಲಿ ಸೋತರೆ ತಾನು ಕೇಳಿದ್ದು ಕೊಡಬೇಕೆಂಬ ಷರತ್ತು ಇಟ್ಟು ಜೋಪಾನವಾಗಿ ಆಡಿ ಗೆದ್ದೇ ಬಿಟ್ಟಿದ್ದಳು ಮಗಳು. 1 ವಾರದಿಂದಲೂ ಅವಳದ್ದು ಒಂದೇ ಹಠ. ಪ್ರತಿ ವರ್ಷ ನನ್ನನ್ನು ಶಾಲಾ ಪ್ರವಾಸಕ್ಕೆ ಕಳಿಸಲ್ಲ, ಆದರೆ ಈ ವರ್ಷ ಬೇಸಿಗೆ ಶಿಬಿರಕ್ಕೆ ನನ್ನ ಕಳಿಸು. ಶಿಬಿರದವರು GRS ಫ್ಯಾಂಟಸಿ ಪಾರ್ಕ್ಗೆ ಕರೆದೊಯ್ಯುತ್ತಾರೆ. ನಾನು ಅಲ್ಲಿ ಹೋಗಬೇಕು. ಅದಕ್ಕೆ 750 ರೂಪಾಯಿ ಕೊಡು ಅಂತ. ಎಂದೂ ಹಠ ಮಾಡದ ಒಳ್ಳೆ ಮಗು ಅದು. ತುಂಬ ಆಸೆ ಪಡ್ತಿದೆ. ಆದರೆ ಹಣ ಕೊಡಲು ನನ್ನಿಂದ ಆಗ್ತಿಲ್ವಲ್ಲ ಅನ್ನೋ ಬೇಸರ ಕಾಡುತ್ತಿತ್ತು. ನನ್ನ ಮದುವೆಯಾದ 9 ವರ್ಷಗಳಿಗೆ ಹುಟ್ಟಿದ ಮಗು. ಅದು ನನ್ನ ಎದೆ ಬಡಿತ, ನನ್ನ ಉಸಿರಾಗಿತ್ತು. ಕೆನ್ನೆ ಉಬ್ಬಿಸಿ ದೈನ್ಯತೆಯಿಂದ ಅಪ್ಪ ನಾನೂ ಹೋಗ್ತೀನಿ ಅಂದರೆ ಇಲ್ಲವೆನ್ನಲು ಸಂಕಟವಾಗುತ್ತಿತ್ತು. ಕೆಲ ದಿನಗಳಿಂದ ಕೆಲಸ, ಸಂಪಾದನೆ ಎರಡೂ ಕಡಿಮೆ. ಗ್ಯಾರೇಜ್ನ ಮುಂದಿರುವ ಗುಲ್ಮೊಹರ್ನ ನೆರಳಲ್ಲಿ ಉದುರಿದ ಹೂವಿನ ದಳಗಳನ್ನು ಎಣಿಸುತ್ತಾ ಕೂರುವುದೇ ಆಗಿದೆ. ಇಂದಾದರೂ ಮಗುವಿಗೆ ಕೊಡುವಷ್ಟು ಹಣ ಸಿಗಬಹುದಾ ಎಂಬ ಯೋಚನೆಯಲ್ಲಿಯೇ ಗ್ಯಾರೇಜ್ ತೆರೆದಿದ್ದೆ. ನಿನ್ನೆ ಬಂದಿದ್ದ ಒಂದು ಸ್ಕೂಟರ್ ರಿಪೇರಿ ಸ್ವಲ್ಪ ಬಾಕಿ ಇತ್ತು. ಅದನ್ನು ಮಾಡುತ್ತಿರುವಾಗಲೇ ರಿಪೇರಿಗೆ ಕೊಟ್ಟವರು ಬಂದಿದ್ದರು. 10 ನಿಮಿಷ ಕೂತ್ಕೊಳ್ಳಿ ಸರ್, ಆಗೋಯ್ತು ಎಂದಾಗ ಗುಲ್ಮೊಹರ್ ಬೊಡ್ಡೆಯ ಮೇಲೆ ಒಬ್ಬರು, ಕಲ್ಲಿನ ಮೇಲೆ ಮತ್ತೊಬ್ಬರು ಕುಳಿತು ಹರಟೆಗೆ ಶುರುವಿಟ್ಟುಕೊಂಡರು. ವಾವ್, ಅಲ್ಲಿ ನೋಡು, ಸೌಂದರ್ಯ ರಾಶಿಯೇ ನಡ್ಕೊಂಡು ಬರ್ತಾ ಇದೆ. ಬ್ರಹ್ಮದೇವರು ಬಹಳ ಆಸಕ್ತಿಯಿಂದ, ಪ್ರೀತಿಯಿಂದ ತುಂಬ ಪುರುಸೊತ್ತಾಗಿರುವಾಗ ಆಕೆಯನ್ನು ನಿರ್ಮಿಸಿದ್ದಾನೆ ಎಂದ ಒಬ್ಬ. ನಾನು ಅಪ್ರಯತ್ನವಾಗಿ ಅತ್ತ ನೋಡಿದೆ. ಆತನ ಮಾತಿನಲ್ಲಿ ಅತಿಶಯೋಕ್ತಿ ಇರಲಿಲ್ಲ. ವಾವ್ ಎನಿಸುವಂತಹ ಚೆಲುವು. ತಕ್ಷಣ ನನ್ನ ಮಗಳು ನೆನಪಾದಳು. ಮುಂದೊಂದು ದಿನ ಆಕೆಯೂ ಹೀಗೆ. ನನ್ನ ಯೋಚನಾ ಲಹರಿಗೆ ಆ ಗೆಳೆಯರ ನಗು ಅಡ್ಡ ಹಾಕಿತು. ಏನಪ್ಪ ಕವಿ ಮಹಾರಾಜ, ನಿನ್ನೊಳಗೆ ಶೃಂಗಾರದ ಹೂ ಅರಳ್ತಾ ಇದೆ. ಅದು ಸರಿ, ಅವಳು ಹತ್ರ ಬರ್ತಿದ್ದ ಹಾಗೆ ಮುಖ ನೋಡೋದು ಬಿಟ್ಟು ಕಾಲು ನೋಡ್ತಿದ್ದೆ ಏಕೆ ಎಂಬ ಗೆಳೆಯನ ಪ್ರಶ್ನೆಗೆ ಮೊದಲನೆಯವನು, ಯಾಕೆ ಅಂದರೆ ಕಾಲುಂಗುರ ಇದೆಯಾ ಅಂತ ಪರೀಕ್ಷೆ ಕಣೋ. ಇದ್ದರೆ ಪವಿತ್ರ ಭಾವದಿಂದ ಆ ಅದ್ಭುತ ಚೆಲುವಿಗೆ ತಲೆಬಾಗೋದು, ಇಲ್ಲ ಅಂದರೆ ಎದೆಯೊಳಗೆ ಶೃಂಗಾರದ ಹೂ ಅರಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಎಂದ. ಹರೆಯದ ಹುಡುಗರ ಮಾತು ಕೇಳುತ್ತಾ ನನ್ನ ಕೆಲಸ ಮುಗಿದಿತ್ತು. ಅವರು ಹೋಗುತ್ತಿದ್ದ ಹಾಗೆಯೇ, ಇವತ್ತು ಇನ್ಯಾವುದಾದ್ರೂ ಹಣ ಜಾಸ್ತಿ ಸಿಗೋ ಅಂಥದ್ದು ರಿಪೇರಿಗೆ ಬಂದರೆ ಮಗುನ ಟ್ರಿಪ್ ಕಳಿಸಬಹುದು ಎಂದು ಎಣಿಸುತ್ತಾ ಕೈಯಲ್ಲಿ ಮೆತ್ತಿದ್ದ ಗ್ರೀಸನ್ನು ಒರೆಸುತ್ತಾ ಗುಲ್ಮೊಹರ್ ಹೂಗಳ ನಡುವೆ ಕುಳಿತು ವಿರಮಿಸಿಕೊಳ್ಳುತ್ತಿದ್ದ ಪಕ್ಷಿಗಳನ್ನೇ ನೋಡುತ್ತಿದ್ದೆ. ಅನತಿ ದೂರದಲ್ಲಿ ಸ್ಕೂಟರ್ ತಳ್ಳುತ್ತಾ ಯುವಕ ಮತ್ತು ನಡುಪ್ರಾಯದ ವ್ಯಕ್ತಿಯೊಬ್ಬರು ಬರುವುದು ಕಂಡಿತು. ಸ್ಕೂಟರನ್ನು ನನ್ನ ಮುಂದೆ ನಿಲ್ಲಿಸಿ ಯುವಕ ಸ್ವಲ್ಪ ಹಿಂದೆ ಸರಿದು ನಿಂತ. ಜೊತೆಗಿದ್ದ ಆ ವ್ಯಕ್ತಿ ಮುಂದೆ ಬಂದು, ನೋಡಿ ಸರ್ ಏನಾಗಿದೆ ಅಂತ ಅಂದರು. ನಾನು ಪರೀಕ್ಷಿಸಿ ಏನೇನು ಸರಿ ಮಾಡಬೇಕೆಂಬುದನ್ನು ವಿವರಿಸಿ ಅದಕ್ಕೆ ತಗುಲುವ ಖರ್ಚನ್ನು ಹೇಳಿದೆ. ಅವರು 1000 ರೂಗಳನ್ನು ನೀಡಿ ಉಳಿದದ್ದು ಆಮೇಲೆ ಕೊಡುವುದಾಗಿ ಹೇಳಿದರು. 1-2 ದಿನ ಬಿಟ್ಟು ಬರಲು ಹೇಳಿದೆ. ಅವರು ನೀಡಿದ ಹಣವನ್ನು ಅಕ್ಕರೆಯಿಂದ ನೇವರಿಸಿದೆ. ಮಗಳು, ಅವಳ ಟ್ರಿಪ್, ಅದರಿಂದ ಅವಳಿಗಾಗೋ ಖುಷಿ ನೆನೆದು ಸಂತೋಷವಾಯಿತು. ಸ್ವಲ್ಪ ಬೇಗನೆ ಮನೆ ಸೇರಿ ಮಗಳನ್ನು ಕರೆದು ನಿನ್ನ ಟ್ರಿಪ್ಗೆ ಎನ್ನುತ್ತಾ ಹಣ ಅವಳ ಕೈಲಿಟ್ಟೆ. ಮಗು ನನ್ನ ಸುತ್ತುತ್ತಾ ಖುಷಿಯಿಂದ ಕುಣಿದಾಡಿತು. ಅದರಮ್ಮನ ಕಣ್ಣಲ್ಲಿ ಅಪರೂಪಕ್ಕೆ ಸಂತಸದ ಮಿಂಚೊಂದು ಸುಳಿದಿತ್ತು. ನನ್ನ ಮನಸ್ಸಿನಲ್ಲಿ ಅಂದು ತೃಪ್ತಿಯ ನಿರಾಳತೆ. ಮತ್ತೆರಡೇ ದಿನಕ್ಕೆ ಮಗಳ ಮಹತ್ವಾಕಾಂಕ್ಷೆಯ ಟ್ರಿಪ್ ಮುಗಿದಿತ್ತು. ಅಂದು ರಾತ್ರಿ ನನ್ನ ತೊಡೆಯೇರಿ ಕುಳಿತ ಮಗಳು ತನ್ನ ಪ್ರವಾಸದ ವೈಭವವನ್ನು ಕಣ್ಣರಳಿಸಿ ತುಟಿ ಕೊಂಕಿಸಿ ವರ್ಣಿಸುತ್ತಿದ್ದರೆ ಲೋಕವನ್ನೇ ಮರೆತು ಕಣ್ಣು ಪಿಟುಕಿಸದೆ ಸಾರ್ಥಕ ಭಾವದಲ್ಲಿ ಅವಳನ್ನೇ ನೋಡುತ್ತಿದ್ದು ಬಿಟ್ಟೆ.
ಅಂದು ಬೆಳಿಗ್ಗೆ ಎಂದಿನಂತೆ ಗುಲ್ಮೊಹರ್ ಹೂಗಳ ನಡುವೆ ಕೆಲಸ ಮಾಡುತ್ತಿದ್ದಾಗ ಆ ನಡುಪ್ರಾಯದ ವ್ಯಕ್ತಿ ಬಂದಿದ್ದರು. ಸಾರ್, ನಿಮ್ಮ ಸ್ಕೂಟರ್ ರಿಪೇರಿಯಾಗಿ 2 ದಿನ ಆಯಿತು, ನೀವೇ ಲೇಟು ಎಂದೆ. ಇರಲಿ ಬಿಡಿ, ಅಂಥ ಅರ್ಜೆಂಟ್ ಇರಲಿಲ್ಲ. ಸ್ಕೂಟರ್ ಏನೋ ರಿಪೇರಿ ಆಯಿತು, ಆದರೆ ಅದನ್ನು ಓಡಿಸೋರು ಇನ್ನೂ ರಿಪೇರಿಯಾಗಿಲ್ಲ ಎನ್ನುತ್ತಾ ವಿಷಾದದ ನಗೆ ನಕ್ಕರು. ಪ್ರಶ್ನಾರ್ಥಕವಾಗಿ ಅವರತ್ತ ನೋಡಿದೆ. ವಾರದ ಹಿಂದೆ ಗಾಳಿ ಮಳೆ ಆಯ್ತಲ್ಲ, ಅವತ್ತು ಗಾಳಿಗೆ ಗುಲ್ಮೊಹರ್ ಹೂಗಳು ಉದುರಿ ರಸ್ತೆಯಲ್ಲಿದ್ದ ಹಳ್ಳ ಮುಚ್ಕೊಂಡಿತ್ತಂತೆ. ನನ್ನ ಮಗಳು ಮಳೆ ಬೇಗ ಹೋಗೋಣವೆಂದು ವೇಗವಾಗಿ ಬಂದಿದ್ದಾಳೆ. ಹಳ್ಳ ಗೊತ್ತಾಗದೆ ಬಿದ್ದಿದ್ದಾಳೆ. ಯಾರೋ ಆಟೋದವನು ಪುಣ್ಯಾತ್ಮ ಅವನ ನೆತ್ತಿ ತಣ್ಣಗಿರಲಿ ಆಸ್ಪತ್ರೆಗೆ ಸೇರಿಸಿ ಫೋನ್ ಮಾಡ್ದ. ನಮ್ಮ ಮದುವೆಯಾಗಿ ಬಹಳ ವರ್ಷಗಳ ನಂತರ ಹುಟ್ಟಿದವಳು. ನನ್ನ ಜೀವ ಅವಳು. ಎಂದೂ ಯಾವುದಕ್ಕೂ ಹಠ ಮಾಡಿದವಳಲ್ಲ. ಅಂದೇ ಅವಳ ಪರೀಕ್ಷೆ ಮುಗಿದಿತ್ತು, ಗೆಳತಿಯರೊಡನೆ ಸಿನಿಮಾಗೆ ಹೋಗ್ತೀನಿ ಎಂದ್ಲು. ಅಪರೂಪಕ್ಕೆ ಆಸೆ ಪಡ್ತಿದ್ದಾಳಲ್ಲ ಅಂತ ಕಳಿಸ್ದೆ, ಹೀಗಾಯಿತು ಎನ್ನುತ್ತಾ ಪ್ಯಾಂಟ್ ಜೇಬಿನಿಂದ ಕರವಸ್ತ್ರ ತೆಗೆದು ಕಣ್ಣೊತ್ತಿಕೊಂಡರು. ನನಗೆ ಪಿಚ್ಚೆನಿಸಿತು. ಏನು ಹೇಳಲೂ ತೋಚದೆ ಮೌನವಾದೆ. ಸಾರಿ ಸರ್, ಮನಸ್ಸು ನೋವಿನಿಂದ ದಣಿದಿತ್ತು, ಹೆಚ್ಚು ಮಾತಾಡಿಬಿಟ್ಟೆ ಎನ್ನುತ್ತಾ ಜೇಬಿನಿಂದ ಹಣ ತೆಗೆದು ನನ್ನ ಕೈಯಲ್ಲಿಟ್ಟರು. ಇರಲಿ ಸರ್, ಪರವಾಗಿಲ್ಲ ಎನ್ನುತ್ತಾ ಹಣ ಪಡೆದು ಕೈ ಮುಗಿದೆ. ಅವರು ಸ್ಕೂಟರ್ ಸ್ಟಾರ್ಟ್ ಮಾಡಿ ನನ್ನೆಡೆ ನೋಡಿ ನಕ್ಕು ತಲೆಯಾಡಿಸಿ ಹೊರಟರು. ಯಾಕೋ ಕಣ್ಣು ಕೀಳದೆ ಅವರು ಹೋದತ್ತಲೇ ನೋಡುತ್ತಿದ್ದು ಬಿಟ್ಟೆ. ಗಾಡಿಯ ಚಕ್ರ ತಿರುಗುವ ರಭಸಕ್ಕೆ ಚಕ್ರ ಕಂಟಿದ ಗುಲ್ಮೊಹರ್ ಹೂಗಳು ದಾರಿಯುದ್ದಕ್ಕೂ ಉದುರುತ್ತಿದ್ದವು. ನನ್ನ ಮಗಳು, ಅವಳ ಪ್ರವಾಸದ ಖುಷಿ, ಅಪಘಾತಕ್ಕೀಡಾದ ಮಗಳ ತಂದೆಯ ನೋವು, ಕಣ್ಣೀರು ಒಂದರ ನಂತರ ಒಂದು ಕಣ್ಮುಂದೆ ಸುಳಿಯುತ್ತಿದ್ದವು. ಅವರು ನೀಡಿದ ಜೇಬಿನಲ್ಲಿದ್ದ ಹಣ ಯಾಕೋ ಭಾರವೆನಿಸುತ್ತಿತ್ತು. ನಿಂತ ನನ್ನ ಸುತ್ತಲೂ ಉದುರಿ ಬಿದ್ದಿದ್ದ ಗುಲ್ಮೊಹರ್ ಹೂಗಳು ಕೆಂಡ ಹಾಸಿದಂತೆ ಭಾಸವಾಗುತ್ತಿದ್ದವು.